ಇನ್ನು ಲೋಕಸಭೆ ಎಲೆಕ್ಷನ್ ಬಳಿಕ ಜೆಡಿಎಸ್ನಲ್ಲಿ ಉತ್ಸಾಹ ಬಹಳ ಜೋರಾಗಿದೆ. ಎಚ್ಡಿಕೆ ಕೇಂದ್ರ ಸಚಿವರಾಗ್ತಾ ಇದ್ದಂತೆ ಪಕ್ಷದಲ್ಲಿ ಸಂಚಲನ ಕೂಡ ಜೋರಾಗ್ತಾ ಇದೆ. ಲೋಕಸಭೆ ಎಲೆಕ್ಷನ್ ಆಯಿತು, ಜೆಡಿಎಸ್ನಲ್ಲಿ ಬಹಳ ದೊಡ್ಡ ಉತ್ಸಾಹ ಇದೆ. ಎಚ್ಡಿಕೆ ಗೆದ್ದು ಬೀಗಿದ್ರು, ಜೊತೆಗೆ ಸಚಿವರು ಕೂಡ ಆಗಿದ್ದಾರೆ. ಈಗ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಏನಿದೆ ಅದನ್ನ ಯಾರು ಅಲಂಕರಿಸ್ತಾರೆ? ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಟ್ಟೋದಕ್ಕೆ ಸಿದ್ಧತೆಯಾಗ್ತಾ ಇದೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ನಿಖಿಲ್ ಸಜ್ಜಾಗ್ತಾ ಇದ್ದಾರಾ? ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ನೇಮಕದ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ದಾರೆ, ಹಾಗಾಗಿ ಆ ಕಡೆ ಬಿಸಿ ಆಗಿದ್ದಾರೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಅಂತ ಬಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನ ಒಬ್ಬರಿಗೆ ಕೊಡಬೇಕಾಗತ್ತೆ. ಹಾಗಾದ್ರೆ ಯಾರದು? ಬಹಳಷ್ಟು ಹೆಸರುಗಳು ಓಡಾಡ್ತು ಜೆಡಿಎಸ್ ವಲಯದಲ್ಲಿ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಈಗ ಕೇಳಿ ಬರ್ತಾ ಇದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ವೇಳೆ ರಾಜ್ಯಾಧ್ಯಕ್ಷ ಪಟ್ಟ ಅನೌನ್ಸ್ ಆಗುತ್ತಾ? ಹಾಗಾದ್ರೆ ಒಂದ್ ವೇಳೆ ನಿಖಿಲ್ ಅಧ್ಯಕ್ಷರಾದ್ರೆ ಜೆಡಿಎಸ್ ಪಕ್ಷಕ್ಕೂ ಕೂಡ ಒಂದು ಹೊಸ ಹುರುಪು ಸಿಕ್ಕದಾಗತ್ತೆ. ಯುವ ನಾಯಕ ನಿಖಿಲ್ ಮೂಲಕ ಪಕ್ಷವನ್ನ ಕಟ್ಟು ಬೆಳೆಸೋದಕ್ಕೆ ಎಚ್ಡಿಕೆ ಪ್ಲಾನ್ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ನಿಖಿಲ್ ಕುಮಾರಸ್ವಾಮಿ ಕೂಡ ಇನ್ಮುಂದೆ ರಾಜಕೀಯವಾಗೇ ತೊಡಗಿಸ್ಕೋತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಸಿನಿಮಾ ಮತ್ತು ರಾಜಕೀಯ ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ರು ನಿಖಿಲ್ ಕುಮಾರಸ್ವಾಮಿ. ಆದ್ರೆ ಈಗ ಸಂಪೂರ್ಣವಾಗಿ ಸಿನಿಮಾ ಬಿಟ್ಟು ರಾಜಕೀಯದ ಕಡೆಯೇ ನಾನು ತೊಡಕೋತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ 2 ಬಾರಿ ಚುನಾವಣೆಯಲ್ಲಿ ಸೋತಿರುವಂತಹ ನಿಖಿಲ್ ಕುಮಾರಸ್ವಾಮಿಯ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಬಹಳ ಯೋಚನೆ ಮಾಡಿ ಅಳೆದು ತೂಗಿ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಏನಿದೆ ಅಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬಹುದು ಅನ್ನೋ ಚರ್ಚೆ ಜೋರಾಗ್ತಾ ಇದೆ. ಇದ್ರ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇನ್ನೂ ಕೂಡ ಹೊರಬಿದ್ದಿಲ್ಲ. ಆದ್ರೆ ಚರ್ಚೆ ಅಂತೂ ಆಗ್ತಾ ಇದೆ ನಿಖಿಲ್ ನಿಲ್ಲಬಹುದು ಅಂತ. ಅದರ ಬೆನ್ನಲ್ಲೇ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ಅಲ್ಲೂ ಕೂಡ ನಿಖಿಲ್ ಹೆಸರೇ ಕೇಳಿ ಬರ್ತಾ ಇದೆ. ಎಸ್, ನೋಡೋಣ ಏನಾಗುತ್ತೆ. ನಿಖಿಲ್ ರಾಜ್ಯಾಧ್ಯಕ್ಷರಾದ್ರೆ ಲಾಭ ನಷ್ಟಗಳ ಲೆಕ್ಕಾಚಾರ ಗಮನಿಸ್ತಾ ಹೋದಾಗ ಏನ್ ನಡೀತಾ ಇದೆ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ರಾಜ್ಯಾಧ್ಯಕ್ಷ ಪಟ್ಟವನ್ನ ನಿಖಿಲ್ಗೆ ಕಟ್ಟುವಂತಹ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಲಭ್ಯ ಆಗ್ತಾ ಇದೆ. ಏನ್ ಲೆಕ್ಕಾಚಾರ ಜೆಡಿಎಸ್ ಪಾಳ್ಯದಲ್ಲಿ? ನಿಜಕ್ಕೂ 2 ಬಾರಿ ಸೋಲು ಕಂಡಂತಹ ನಿಖಿಲ್ ಈಗ ಭಾರಿ ಆಕ್ಟಿವ್ ಆಗಿ ರಾಜಕೀಯದಲ್ಲಿ ತೊಡಕೊಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಬ್ಯಾಟಲ್ಗೂ ಕೂಡ ಅವರನ್ನೇ ನಿಲ್ಲಿಸಬಹುದು ಎನ್ನುವಂತಹ ಸೂಚನೆಗಳು ಸಿಗ್ತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಪಟ್ಟವನ್ನ ಜೆಡಿಎಸ್ ನಿಖಿಲ್ ಪಾಲಿಗೆ ಒದಗಿಸುವಂತಹ ಸಾಧ್ಯತೆಗಳು ಎಷ್ಟು? ಏನ್ ಲೆಕ್ಕಾಚಾರ? ನಿಜಕ್ಕೂ ಲಾಭದಾಯಕ ಆಗತ್ತಾ ನಿಖಿಲ್ ಪಾಲಿಗೆ, ಜೆಡಿಎಸ್ ಪಾಲಿಗೆ? ಪ್ರತಿಮಾ, ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿ ಹೋಗ್ತಾ ಇದ್ದ ಹಾಗೆ ಅವರ ಸಂಪೂರ್ಣ ರಾಜಕಾರಣ ಮತ್ತೆ ಕೆಲಸ ಕಾರ್ಯಗಳು ಇದೀಗ ದೆಹಲಿ ಕೇಂದ್ರೀಕೃತವಾಗಿ ನಡೀತಾ ಇರುತ್ತೆ. ಇಲ್ಲಿ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನ ಮುನ್ನಡೆಸೋದು ಯಾರು ಅನ್ನುವಂತ ಒಂದು ಪ್ರಶ್ನೆ ಕೂಡ ಎದುರಾಗಿದೆ. ಇಂತಹ ಸಂದರ್ಭದಲ್ಲಿ ಅವರು ಕೇಂದ್ರ ಸಚಿವರಾಗಿ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಮೊದಲು ಹೇಳಿದಂತಹ ಮಾತು, ಇನ್ನು ಮುಂದೆ ಕಾರ್ಯಕರ್ತರ ಮತ್ತು ಪಕ್ಷದ ಎಲ್ಲ ಜವಾಬ್ದಾರಿಯನ್ನ ನಿಖಿಲ್ ವಹಿಸ್ಕೊಳ್ಬೇಕು, ಎಲ್ಲರ ಕಷ್ಟ ಸುಖದಲ್ಲಿ ಅವರು ಭಾಗಿಯಾಗಬೇಕು ಅನ್ನುವಂತ ಒಂದು ಮಾತನ್ನ ಕುಮಾರಸ್ವಾಮಿ ಅವರು ವೇದಿಕೆಯ ಮೇಲೆ ಬಹಿರಂಗವಾಗಿ ಹೇಳ್ತಾರೆ. ಅದಕ್ಕೆ ಪೂರಕ ಎನ್ನುವಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇನ್ ಮುಂದೆ ನಾನು ಸಿನಿಮಾಗಳಲ್ಲಿ ನಟಿಸೋದಿಲ್ಲ, ಸಂಪೂರ್ಣವಾಗಿ ರಾಜಕಾರಣದಲ್ಲಿ ತೊಡಗಿಸ್ಕೊಳ್ತೀನಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಇದೆಲ್ಲದರ ಜೊತೆಯಲ್ಲಿ ಇತ್ತೀಚೆಗೆ ನಿಖಿಲ್ ಕುಮಾರಸ್ವಾಮಿ ಅವರ ಚಟುವಟಿಕೆಗಳನ್ನ ನೋಡಿದ್ದೇ ಆದಲ್ಲಿ ಅವರು ಅನೇಕ ರಾಜಕೀಯ ಚಟುವಟಿಕೆಗಳಲ್ಲಿ, ಅನೇಕ ರಾಜಕೀಯ ಸಮಾರಂಭಗಳಲ್ಲಿ, ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಬೇರೆ ಬೇರೆ ಕಡೆ ಪ್ರವಾಸವನ್ನ ಮಾಡೋ ಮೂಲಕ ಸಂಘಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಯಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಕೂಡ ಆರಂಭ ಮಾಡೋದಕ್ಕೆ ಒಂದು ಹೊಸ ಆಪ್ ಅನ್ನ ಕೂಡ ಸಿದ್ಧಪಡಿಸಿ ಇಟ್ಕೊಂಡಿದ್ದಾರೆ. ಒಂದು ನೀಲನಕ್ಷೆಯನ್ನ ಸಿದ್ಧಪಡಿಸಿ ಇಟ್ಕೊಂಡಿದ್ದಾರೆ, ಪಕ್ಷವನ್ನ ಮುಂದೆ ಯಾವ ರೀತಿ ಸಂಘಟನೆ ಮಾಡಬೇಕು ಅಂತ. ತಂದೆ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಹಿರಿಯರಿಗೆ ಮನ್ನಣೆ ಸಿಗಬೇಕು, ಅದರ ಜೊತೆಯಲ್ಲಿ ಯುವಕರಿಗೆ ಕೂಡ ಸೂಕ್ತ ಸ್ಥಾನಮಾನ ಸಿಗಬೇಕು, ಅಂತಹ ಒಂದು ಪ್ರಯತ್ನವನ್ನ ಮಾಡಬೇಕು, ಆ ರೀತಿ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ತಂದೆಯವರ ಸೂಚನೆಯ ಮೇರೆಗೆ ಹಲವಾರು ಯೋಜನೆಗಳನ್ನ ನಿಖಿಲ್ ಈಗಾಗಲೇ ಸಿದ್ಧಪಡಿಸಿ ಇಟ್ಕೊಂಡಿದ್ದಾರೆ. ಇವೆಲ್ಲವನ್ನ ನೋಡೋದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಜೆಡಿಎಸ್ ನ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ. ಬಹುತೇಕ ನಿಖಿಲ್ ಅನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತ ಚರ್ಚೆಗಳು ಕೂಡ ಇದಾಗಲೇ ಜೆಡಿಎಸ್ ನ ವಲಯದಲ್ಲಿ ಆರಂಭ ಆಗಿದೆ. ಯಾಕೆ ಅಂತಂದ್ರೆ ನಿಖಿಲ್ ರಾಜ್ಯಾಧ್ಯಕ್ಷರಾದ್ರೆ ಮಾತ್ರ ಒಂದು ಕಾರ್ಯಕರ್ತರಲ್ಲಿ ಮತ್ತೆ ಯುವಕರಲ್ಲಿ ಹೊಸ ಹುರುಪು ಮೂಡುತ್ತೆ. ಇದೆಲ್ಲದರ ಜೊತೆಗೆ ಈಗ ಇರುವಂತಹ 19 ಜನ ಶಾಸಕರಲ್ಲಿ ಬಹುತೇಕ ಜನ ಯುವ ಶಾಸಕರಿದ್ದಾರೆ. ಇವಾಗ ಶರಣಗೌಡ ಕಂದಕೂರ್ ಅವರು ಇರಬಹುದು, ಸಮೃದ್ಧಿ ಮಂಜುನಾಥ್ ಇರಬಹುದು, ಹರೀಶ್ ಗೌಡ ಇರಬಹುದು. ಇವರೆಲ್ಲರೂ ಕೂಡ ನಿಖಿಲ್ ಜೊತೆ ಒಂದು ಒಳ್ಳೆಯ ಉತ್ತಮವಾದಂತಹ ಸ್ನೇಹ ಸಂಬಂಧವನ್ನ ಕೂಡ ಹೊಂದಿದ್ದಾರೆ. ಇವರೆಲ್ಲರನ್ನು ನಿಭಾಯಿಸಿಕೊಂಡು ಹೋಗುವಂತಹ ಛಾತಿ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇದೆ. ನಿಖಿಲ್ ರಾಜ್ಯಾಧ್ಯಕ್ಷರಾದ್ರೆ ಲಾಭ ಏನಪ್ಪಾ ಅಂತಂದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷಕ್ಕೆ ಒಂದು ಹೊಸ ಹುಮ್ಮಸ್ ಬರುತ್ತೆ. ಒಂದು, ಎರಡನೇದಾಗಿ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ 2 ಸಲ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಲ್ಲಿ ಕಹಿಯನ್ನ ಉಂಡಿರುವಂತದ್ದು.
ಮುಂದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಕೂಡ ಬರುತ್ತೆ. ಒಂದು ವೇಳೆ ನಿಖಿಲ್ ಅಲ್ಲಿ ಅಭ್ಯರ್ಥಿಯ ಆದರೆ ಅವರ ವರ್ಚಸ್ಸು ಅಷ್ಟು ಹೊತ್ತಿಗೆ ಒಂದಷ್ಟು ವೃದ್ಧಿ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಒಂದು ವೇಳೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಅನ್ನ ಪಕ್ಕಕ್ಕಿಟ್ಟರೂ ಕೂಡ ಮುಂದೆ ರಾಮನಗರದಲ್ಲಿ ಮತ್ತೆ ನಿಖಿಲ್ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ಅಷ್ಟು ಹೊತ್ತಿಗೆ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲ್ ವರ್ಚಸ್ಸು ಇನ್ನಷ್ಟು ಹೆಚ್ಚಾಗಿರುತ್ತೆ. ಒಟ್ಟಾರೆಯಾಗಿ ಅಳೆದು ತೂಗಿ ಯಾವುದೇ ಕಡೆಯಿಂದ ನೋಡಿದ್ರು ಕೂಡ ನಿಖಿಲ್ ರಾಜ್ಯಾಧ್ಯಕ್ಷರಾದ್ರೆ ಪಕ್ಷಕ್ಕೆ ಲಾಭ ಇರುತ್ತೆ ಅನ್ನುವಂತಹ ಒಂದಷ್ಟು ಮಾತುಕತೆಗಳಿದೆ. ಹಾಗಾಗಿ ಈ ಚರ್ಚೆಗಳು ನಡೀತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಸುರೇಶ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ JDS ರಾಜ್ಯಾಧ್ಯಕ್ಷ ಪಟ್ಟ ನಿಖಿಲ್ ಪಾಲಾಗುತ್ತಾ ಅನ್ನುವಂಥದ್ದು ಕುತೂಹಲ. ಆದರೆ ನಿಖಿಲ್ ಪಾಲಿಗೆ ಆದಂಥ ಸಂದರ್ಭದಲ್ಲಿ ಅದು ನಿಖಿಲ್ ಪಾಲಿಗಂತೂ ಲಾಭದಾಯಕ ಆಗುತ್ತೆ, ಜೊತೆಗೆ JDSಗೂ ಹೊಸ ಇಮೇಜ್ ಅನ್ನ ತಂದು ಕೊಡುವಂಥ ಒಂದು ಪ್ರಯತ್ನ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.